ಸಿಟಿ ಅಡಿಯಲ್ಲಿ 50.58 ಕೋಟಿ ರೂಪಾಯಿಯಲ್ಲಿ ಹೊಸ ರೂಪ ಪಡೆದುಕೊಂಡ ಹುಬ್ಬಳ್ಳಿಯ ಹಳೆ ಬಸ್ ನಿಲ್ದಾಣವನ್ನ ಇಂದು ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ, ಜಿಲ್ಲಾ ಉಸ್ತುವಾರಿ ಸಚಿವ ಸಂತೋಷ್ ಲಾಡ್ ಅವರ ನೇತೃತ್ವದಲ್ಲಿ ಲೋಕಾರ್ಪಣೆ ಮಾಡಿದ್ರು. ಹೌದು, ಹುಬ್ಬಳ್ಳಿಗೆ ಕಳಸ ಅಂದ್ರೆ ಅದು ಹಳೆ ಬಸ್ ನಿಲ್ದಾಣ. ಹಳೆ ಬಸ್ ನಿಲ್ದಾಣ ಕಾಮಗಾರಿ ಆರಂಭವಾಗಿ ಸುಮಾರು 3-4 ವರ್ಷಗಳ ಕಾಲ ಕಳೆದು ಈಗ ಕಾರ್ಯರೂಪಕ್ಕೆ ಕಾಲಿಟ್ಟಿದೆ. ಹಳೆ ಬಸ್ ನಿಲ್ದಾಣ ಕಾಮಗಾರಿ ಮುಗಿದು ಉದ್ಘಾಟನೆ ಬಗ್ಗೆ ಈಗಾಗಲೇ ಪಬ್ಲಿಕ್ ನೆಕ್ಸ್ಟ್ನಲ್ಲಿ ಸಾಕಷ್ಟು ಸುದ್ದಿಗಳನ್ನು ಬಿತ್ತರಿಸಿತ್ತು. ಇಂದು ಸ್ಮಾರ್ಟ್ ಸಿಟಿ ಅಧಿಕಾರಿಗಳು ಗಣ್ಯರಿಂದ ಲೋಕಾರ್ಪಣೆ ಮಾಡಿಸಿದ್ದಾರೆ. ಅತಿ ಸುಂದರವಾಗಿ ಅಚ್ಚುಕಟ್ಟಾಗಿ ಹಳೆ ಬಸ್ ನಿಲ್ದಾಣವನ್ನ ನಿರ್ಮಾಣ ಮಾಡಿ ನಗರ ಮತ್ತು ಉಪನಗರ ಸಾರಿಗೆ ಬಸ್ ನಿಲ್ದಾಣವನ್ನಾಗಿ ನಾಮಕರಣ ಮಾಡಿದ್ದಾರೆ. ಸುಮಾರು 3.7 ಎಕರೆಯಲ್ಲಿ ಈ ನೂತನ ಬಸ್ ನಿಲ್ದಾಣವನ್ನ ನಿರ್ಮಾಣ ಮಾಡಿದ್ದಾರೆ. 8 ಪ್ಲಾಟ್ಫಾರ್ಮ್, 2 ಲಿಫ್ಟ್ಗಳಿಂದ ಬಸ್ ನಿಲ್ದಾಣವನ್ನ ಸುಸಜ್ಜಿತವಾಗಿ ನಿರ್ಮಾಣ ಮಾಡಿದ್ದಾರೆ. ಈ ಬಗ್ಗೆ ಉದ್ಘಾಟನೆ ಮಾಡಿದ ಗಣ್ಯರು ಏನ್ ಹೇಳ್ತಾರೆ ಕೇಳಿ. ಸರ್ಕಾರದ್ದು ಮತ್ತು ವರ್ಲ್ಡ್ ವೈಡ್ ಟ್ರಾನ್ಸ್ಪೋರ್ಟೇಷನ್ ಪಾಲಿಸಿಯ ಪ್ರಮುಖವಾದಂತಹ ಸಂಗತಿ ಏನು ಅಂತಂದ್ರೆ, ದೇರ್ ಶುಡ್ ಬಿ ಮೋರ್ ಈಸಿ ಎಕ್ಸೆಸಬಲ್ ಟ್ರಾನ್ಸ್ಪೋರ್ಟ್, ಪಬ್ಲಿಕ್ ಟ್ರಾನ್ಸ್ಪೋರ್ಟ್ ಅಂತ ಇದೆ. ಆವಾಗ ರಶ್ ಕಮ್ಮಿ ಆಗ್ತದೆ. ವೈ ವಿ ಥಿಂಕ್ ಆಫ್ ಮೆಟ್ರೋ, ಭಾಳ ದೊಡ್ಡ ಪ್ರಮಾಣದಲ್ಲಿ ದುಡ್ಡು ಖರ್ಚು ಮಾಡಿ ಮೆಟ್ರೋ ಮಾಡ್ತೀವಿ, ಭಾಳ ದೊಡ್ಡ ಪ್ರಮಾಣದಲ್ಲಿ ದುಡ್ಡು ಖರ್ಚು ಮಾಡಿ ನಾವು ಸಬರ್ಬನ್ ಟ್ರೈನ್ ಮಾಡ್ತೀವಿ. ಇದಕ್ಕೆ ಕಾರಣ ಅಂತಂದ್ರೆ ರಸ್ತೆಯ ಮೇಲೆ BRTS ಯಾಕೆ ಮಾಡ್ತೀವಿ ಅಂತಂದ್ರೆ, ದ ರೀಸನ್ ಈಸ್ ಹೆಚ್ಚು ಪರ್ಸನಲೈಸ್ಡ್ ವೆಹಿಕಲ್ಗಳು ರಸ್ತೆ ಮೇಲೆ ಬರಬಾರದು ಅನ್ನುವಂಥದ್ದು ಒಂದು ಜಾಗತಿಕ ಮಟ್ಟದಲ್ಲಿ ಇದು ಎಕ್ಸೆಪ್ಟೆಡ್ ಪಾಲಿಸಿ ಇದೆ. ಹಾಗಾಗಿ ಈ ಸ್ವೀಕಾರವಾದಂತಹ ಪಾಲಿಸಿ ಇದೆ, ಸ್ಟಡಿ ಮಾಡಿದ್ದೇವೆ, ಯಾರೋ ತಮ್ಮ ಮನಸ್ಸಿಗೆ ಬಂತು ಮಾಡಿದ್ರಂತಲ್ಲ. ಹಾಗಾಗಿ ಅರ್ಬನ್ ಇನ್ಫ್ರಾಸ್ಟ್ರಕ್ಚರ್ ಏನಿದೆ, ಈ ಅರ್ಬನ್ ಇನ್ಫ್ರಾಸ್ಟ್ರಕ್ಚರ್ ಅನ್ನ ಬೆಳೆಸಲಿಕ್ಕೆ ನಾವೆಲ್ಲರೂ ಸೇರಿ ಈ ನಗರ ಪಾಲಿಕೆ, ಮಹಾನಗರ ಪಾಲಿಕೆ ಮತ್ತು ರೂರಲ್ ಲೋಕಲ್ ಬಾಡೀಸ್ಗಳ ಸಾಮರ್ಥ್ಯವನ್ನು ವೃದ್ಧೀಕರಣಗೊಳಿಸಬೇಕು. ಮತ್ತು ಅಲ್ಲಿರುವ ಜನಪ್ರತಿನಿಧಿಗಳು ಸಹಿತ, ಅಲ್ಲಿರುವ ಜನಪ್ರತಿನಿಧಿಗಳು ಏನಿರ್ತಾರೆ ಅವರು ಓವರ್ ಆಲ್ ಹೋಲಿಸ್ಟಿಕ್ ಡೆವಲಪ್ಮೆಂಟ್ ಅದ ಒಂದು ಅಪ್ರೋಚ್ ಇಟ್ಕೊಂಡು ಕೆಲಸ ಮಾಡಬೇಕು. ಇಲ್ಲ ಅಂತಂದ್ರೆ ಬರುವಂತಹ ದಿವಸಗಳಲ್ಲಿ ಇಷ್ಟೊಂದು ಎಲ್ಲೋ ಒಂದು ಕಡೆ ಮೊನ್ನೆ ನೋಡಿದೆ ನಾನು, 12 ತಾಸುಗಳ ಕಾಲ ಫಾರ್ 12 hours ಕಂಟಿನ್ಯೂಸ್ಲಿ ದೇರ್ ವಾಸ್ ಎ ಟ್ರಾಫಿಕ್ ಜಾಮ್ ಜಗತ್ತಿನ ಬೇರೆ ಬೇರೆ ಭಾಗಗಳಲ್ಲಿ. ಹಾಗಾಗಿ ಭಾರತ ಬಹಳ ದೊಡ್ಡ ಒಂದು ಗ್ರೋತ್ ಸೆಂಟರ್ ಆಗಿ ಇವತ್ತು ಜಗತ್ತಿನಲ್ಲಿ ಬೆಳೀತಾ ಇದೆ. ಇನ್ವೆಸ್ಟ್ಮೆಂಟು ನಮ್ದು ಜಾಸ್ತಿ ಆಗ್ತಾ ಇದೆ ಭಾರತ ದೇಶದೊಳಗೆ. ಈ ಇನ್ವೆಸ್ಟ್ಮೆಂಟದ ಪರಿಣಾಮ, FDI ಪರಿಣಾಮ, ಭಾರತ ಒಂದು ಮ್ಯಾನುಫ್ಯಾಕ್ಚರಿಂಗ್ ಹಬ್ ಆಗಿ ಬೆಳೀತಾ ಇದೆ. ಎಲ್ಲ ರಾಜ್ಯಗಳಲ್ಲೂ ಬೆಳೀತಾ ಇದೆ, ಬೆಂಗಳೂರು ಸೇರಿದಂತೆ, ಕರ್ನಾಟಕವೂ ಸೇರಿದಂತೆ ಎಲ್ಲ ರಾಜ್ಯಗಳಲ್ಲೂ ಈ ನಾವು ಈ ಅರ್ಬನ್ ಸಿಟಿ ಬಗ್ಗೆ ಅವರು ಮಾಹಿತಿಯನ್ನು ಕೊಟ್ಟಿದ್ದಾರೆ. ನಾನಕ್ಕದು ಒಪ್ತೇನೆ. ಯಾಕಂದ್ರೆ ಬೆಂಗಳೂರು ಇರ್ತಕ್ಕಂಥದ್ದು ಇವತ್ತು ಸುಮಾರು 20% ಆಫ್ ಕರ್ನಾಟಕ ಪಾಪ್ಯುಲೇಷನ್ ಇಸ್ ಬೇಸ್ಡ್ ಇನ್ ಬ್ಯಾಂಗ್ಳೂರ್ ಟುಡೇ. ಲೈಕ್ ವೈಸ್ ಇಫ್ ಯು ಸಿ ಎಲ್ಲ ನಮ್ಮ ಇವೇನು 2 tier ಸಿಟೀಸ್ಗಳು ಅಂತ ನಾವು ಹೇಳ್ತೀವಿ, ಈ ಫ್ಯೂಚರಿಸ್ಟಿಕ್ ಸಿಟಿ ಆಗಿರ್ತಕ್ಕಂಥ ಹುಬ್ಳಿ ಧಾರವಾಡ ಆಗಿರ್ಬೋದು, ಬೆಲ್ಗಾಮ್ ಆಗಿರ್ಬೋದು, ಮಂಗಳೂರು ಆಗಿರ್ಬೋದು, ಈ ಥರ ಹಲವಾರು ಜಿಲ್ಲೆಗಳು ಮುಂದೆ ಭವಿಷ್ಯದ ಸಿಟಿಗಳು ಆಗ್ತಕ್ಕಂಥ ಸಾಧ್ಯತೆ ಇದೆ. ಹಂಗಾಗಿ ಮುಂದಿನ ಯೋಚನೆ ಇರಬೇಕು, ಅದಕ್ಕಾದಂಥ ಮಾನದಂಡಗಳು ರಾಜ್ಯ ಸರ್ಕಾರ ತಗೋಬೇಕು ಅಂತ ಹೇಳಿರ್ತಕ್ಕಂಥ ಮಾತು ನಾನು ಅದಕ್ಕೆ ಸಹಮತವನ್ನಾಗಿ ಅಂತ ಈ ಸಂದರ್ಭಕ್ಕೆ ಹೇಳಲಿಕ್ಕೆ ಬಯಸ್ತೇನೆ. ಅದರಾಗಿ ಇಲ್ಲಿ ಸ್ಮಾರ್ಟ್ ಸಿಟಿಗೆ ಕಡ್ಡಾಯವಾಗಿ ರಫ್ಲಿ ಬಿಕಾಸ್ ಆಫ್ ಸ್ಟೇಟ್ ಅಂಡ್ ಸೆಂಟ್ರಲ್ ಗೌರ್ಮೆಂಟ್ ವಿ ಕಾಂಟ್ರಿಬ್ಯೂಟ್ ಅರೌಂಡ್ 200 crores sir. I would make rather request your kind good self and as well as let state government and central government take a call. ನಮಗೆ ಇವತ್ತು 200 ಕೋಟಿ ಕೊಡ್ತಕ್ಕಂಥದನ್ನ ನಮಗೆ ಒಂದೇ ಸಾರಿ 1,000 ಕೋಟಿ ಕೊಟ್ಬಿಡಿ 10 ವರ್ಷದ್ದು.
ಅಲ್ಲ, ಒಂದು ಪ್ರಯತ್ನ ಮಾಡಬೇಕು. ಅಂದರೆ ನೀವು 2,000 ಕೋಟಿ ನಮಗೆ 10 ವರ್ಷ ಸಿಕ್ಕರೆ ವ್ಯಾಲ್ಯೂ ಇರೋದಿಲ್ಲ, ಇವತ್ತು ಸಿಕ್ಕರೆ ವ್ಯಾಲ್ಯೂ ಇರ್ತದೆ. ಯಾಕಂದ್ರೆ ಅಟ್ಲೀಸ್ಟ್ ವಿ ಕ್ಯಾನ್ ಡೂ ಪ್ರಾಪರ್ ಡೆವಲಪ್ಮೆಂಟ್. ಒಂದು ಆಮೇಲೆ ಡೆವಲಪ್ಮೆಂಟ್ಗಳ ಬಗ್ಗೆ ಚೆನ್ನಾಗಿ ಹೇಳಿದ್ರು. ಒಂದು ಇಫ್ ಯು ಲಿವ್ ಟು ಕಾರ್ಪೊರೇಷನ್ ಆಗಿರಲಿ, ಪೊಲಿಟಿಕಲ್ ಬಾಡೀಸು ಕೂಡ ಬಿಡಬಾರ್ದು. ಒಂದು ಸಮಗ್ರವಾಗಿರ್ತಕ್ಕಂಥ ಯಾವುದೋ ಒಂದು ಏಜೆನ್ಸಿ ಬರಬೇಕು, ಏಜೆನ್ಸಿನೇ ಇಂಪ್ಲಿಮೆಂಟ್ ಮಾಡ್ತಕ್ಕಂಥದ್ದು ಆಗಬೇಕು ಅನ್ನೋದು ನನ್ನ ವಾದ ಅಂತ ಈ ಸಂದರ್ಭಕ್ಕೆ ಹೇಳಲಿಕ್ಕೆ ಇಚ್ಛೆ ಪಡ್ತೀನಿ. ಯಾಕೆ ಹೇಳ್ತಾ ಇದ್ದೀನಿ ಮಾತಂದ್ರೆ, ನನ್ನ ಸ್ಮಾರ್ಟ್ ಸಿಟಿ ಅವರಲ್ಲೂ ಅಧಿಕಾರಿಗಳಿದ್ದಾರೆ. ಐ ಆಮ್ ನಾಟ್ ಟ್ರೈಂಗ್ ಟು ಶೋ ಫಿಂಗರ್ ಅಟ್ ಯು, ಬಟ್ ಆಸ್ ಅನ್ ಆಫೀಸರ್ ಮೊದಲನೇ ಕರ್ತವ್ಯ ಏನಿರ್ತದೆ ಅಂತಂದ್ರೆ, ಯಾರು ಗಟ್ರಲ್ಲಿ ಬದುಕ್ತಾರೆ ಅವ್ರ ಜೀವನ ಒಳ್ಳೇದು ಮಾಡ್ತಕ್ಕಂಥದ್ದು ಸ್ಮಾರ್ಟ್ ಸಿಟಿ. ಪಾರ್ಕು, ಬಿಲ್ಡಿಂಗು ಅವೆಲ್ಲ ಎರಡನೇದು. ಐ ಆಮ್ ನಾಟ್ ಅಗೇನ್ಸ್ಟ್ ಇಟ್. ಬಟ್ ಆದರೆ ನಮ್ಮ ಗುರಿ, ನಮ್ಮ ಉದ್ದೇಶ ಎಲ್ಲಿವರೆಗೆ ಯಾರು ಓಲ್ಡೆಸ್ಟ್ ರೆಸಿಡೆಂಟ್ಸ್ ಆಫ್ ದಿಸ್ ಪ್ಲೇಸ್ ಯಾರಿದ್ದಾರೆ ಅವ್ರನ್ನ ಗುರುತಿಸಿ ನಾವು ಪ್ಲಾನ್ ಮಾಡ್ತಕ್ಕಂಥದ್ದು ಆಗ್ಬೇಕು. ಇದರಲ್ಲಿ ನನ್ನ ಕಾನ್ಸ್ಟೆನ್ಸಿಗೆ ಜಾಸ್ತಿ ದುಡ್ಡು ಬೇಕು, ನಿನ್ನ ಕಾನ್ಸ್ಟೆನ್ಸಿಗೆ ಜಾಸ್ತಿ ದುಡ್ಡು ಬೇಕು ಅನ್ನೋದು ಈ ನಮ್ಮ ಏನು ವ್ಯವಸ್ಥೆಗಳಲ್ಲಿ ಇದು ಹೊರಗೆ ಹೋಗ್ಬೇಕು ಅಂತಂದರೆ, ಐ ಪರ್ಸನಲಿ ಫೀಲ್ ಸರ್, ಆ್ಯಂಡ್ ಸಿನ್ಸ್ ಯು ಹ್ಯಾವ್ ಟೇಕನ್ ಇನಿಷಿಯೇಟಿವ್, ನಾನು ಕೂಡ ಮಾನ್ಯ ಮುಖ್ಯಮಂತ್ರಿಗಳು ಮಾತನಾಡ್ತೀನಿ, ತಾವು ಕೂಡ ಕೇಂದ್ರದಲ್ಲಿ ಮಾತನಾಡಿ, ಇದು ಏನು ನಮಗೆ ವರ್ಷ 200 ಕೋಟಿಯನ್ನು ಕೊಡ್ತಿದ್ರೆ ಅದು 10 ವರ್ಷದ ದುಡ್ಡು ಇದೇ ಸಾಲ ಅಥವಾ ಬರೋ ವರ್ಷಕ್ಕೆ 2 ಸರ್ಕಾರಗಳು ಒಪ್ಪಿಗೆ ಕೊಟ್ಬಿಟ್ರೆ ಆ ದುಡ್ಡನ್ನ ನಾವು ಬಾರೋ ಮಾಡಿ ಅಟ್ಲೀಸ್ಟ್ 2,000 ಕೋಟಿ ನಾವು ಹುಬ್ಬಳ್ಳಿ ಧಾರವಾಡಿಗೆ ಹಾಕಿದ್ರೆ ಅಟ್ಲೀಸ್ಟ್ ಗುಣಮಟ್ಟದ ಒಂದು ಅಭಿವೃದ್ಧಿ ಮಾಡ್ಲಿಕ್ಕೆ ಸಾಧ್ಯ ಇದೆ ಅಂತ ನನ್ನ ಅಭಿಪ್ರಾಯ ಅಂತ ಈ ಸಂದರ್ಭಕ್ಕೆ ಹೇಳಲಿಕ್ಕೆ ಇಚ್ಛೆ ಬಯಸ್ತೇನೆ. ಇನ್ನು ಅಂತೂ ಇಂತೂ ಹಳೆ ಬಸ್ ನಿಲ್ದಾಣ ಲೋಕಾರ್ಪಣೆಗೊಂಡಿದ್ದು ಆದಷ್ಟು ಬೇಗನೆ ಕಾರ್ಯರೂಪಕ್ಕೆ ತಂದು ಪ್ರಯಾಣಿಕರಿಗೆ ಅನುಕೂಲ ಮಾಡಿಕೊಡಬೇಕಾಗಿದೆ. ಈ ಸ್ಮಾರ್ಟ್ ಸಿಟಿ ಅಡಿಯಲ್ಲಿ ನಿರ್ಮಾಣವಾದ ನಗರ ಮತ್ತು ಉಪನಗರ ಬಸ್ ನಿಲ್ದಾಣವನ್ನಾಗಿ ಮಾಡಿದ್ದು, ಇಂದಿನ ಲೋಕಾರ್ಪಣಾ ಕಾರ್ಯಕ್ರಮದಲ್ಲಿ ಶಾಸಕ ಮಹೇಶ್ ತೆಂಗಿನಕಾಯಿ, ಅರವಿಂದ್ ಬೆಲ್ಲದ್, ಪ್ರದೀಪ್ ಶೆಟ್ಟರ್, ಎಂಆರ್ ಪಾಟೀಲ್, ಅಜ್ಜಂ ಪೀರ್ ಖಾದ್ರಿ, ಮೇಯರ್ ರಾಮಣ್ಣ ಬಡಿಗೇರ್ ಸೇರಿದಂತೆ ಹಲವಾರು ಗಣ್ಯರು ಭಾಗವಹಿಸಿದ್ರು. ಈರಣ್ಣ ವಾಲಿಕಾರ್, ಪಬ್ಲಿಕ್ ನೆಕ್ಸ್ಟ್, ಹುಬ್ಬಳ್ಳಿ. वो दुनिया है तू जिससे रोशन ये दुनिया है, बुने है तूने ये तारों सितारों की झालर तमाम, सब कुछ एक तरफ और एक तरफ सिर्फ तू. और हाँ, थैंक यू इस चांद के लिए. Tarini, handcrafted just for you. Tanera, a Tata product.